ಶ್ರೀರಾಮನ ಭಕ್ತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಅಯೋಧ್ಯೆಯಲ್ಲಿ ತಲೆ ಎತ್ತಲಿದೆ ಕರ್ನಾಟಕ ಯಾತ್ರಿ ನಿವಾಸ. ಮುಜರಾಯಿ ಇಲಾಖೆಯಿಂದ ಯುಪಿ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಕರ್ನಾಟಕದಿಂದ ಅಯೋಧ್ಯೆಗೆ ಹೆಚ್ಚಿನ ಪ್ರಮಾಣದ ಭಕ್ತರು ಪ್ರಯಾಣ ಬೆಳೆಸ್ತಾರೆ. ಹಾಗಾಗಿ ಅವರಿಗೋಸ್ಕರ ವಸತಿ ವ್ಯವಸ್ಥೆ ಆಗಿರಬಹುದು, ಊಟದ ವ್ಯವಸ್ಥೆ ಆಗಿರಬಹುದು, ಅದರ ಜೊತೆಗೆ ಅತಿಥಿ ಗೃಹ ಕೂಡ ನಿರ್ಮಾಣ ಆಗಬೇಕು ಅಂತ. ಅಂದರೆ ತಿರುಪತಿಯಲ್ಲಿ ಯಾವ ಮಾದರಿಯಲ್ಲಿ ಕರ್ನಾಟಕ ಭವನ ಏನಿದೆಯಲ್ಲ, ಅತಿಥಿ ಗೃಹ ಇದೆಯಲ್ಲ, ಅದೇ ರೀತಿಯಾಗಿರುವಂಥ ಅತಿಥಿ ಗೃಹ ಅಯೋಧ್ಯೆಯಲ್ಲೂ ಕೂಡ ತಲೆ ಎತ್ತಲಿದೆ. 1 ವರ್ಷದಲ್ಲಿ ಆ ಅತಿಥಿ ಗೃಹದ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಈ ಬಗ್ಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಘುಪಾಲ್ ನೀಡ್ತಾರೆ. ರಘುಪಾಲ್, ಮುಜರಾಯಿ ಇಲಾಖೆಯಿಂದ ಯುಪಿ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು, ಅದಕ್ಕೇನು ಆನ್ಸರ್ ಬಂದಿದೆ, ಏನು ರಿಪ್ಲೈ ಬಂದಿದೆ? ಇದೇ ತಿಂಗಳ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂತದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಉದ್ಘಾಟನೆಗೋಸ್ಕರವಾಗಿ ದೇಶದ ಸಾಕಷ್ಟು ಮಂದಿ ಶ್ರೀರಾಮ ಭಕ್ತಾದಿಗಳು ಕೂಡ ಹೋಗ್ತಿರುವಂತದ್ದು. ಜೊತೆಗೆ ಉದ್ಘಾಟನೆ ಆದ ಬಳಿಕ ಬಹಳಷ್ಟು ಮಂದಿ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಶ್ರೀರಾಮ ಮಂದಿರವನ್ನ ನೋಡ್ಬೇಕು, ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರುವಂತಹ ರಾಮ ಮಂದಿರ ಯಾವ ರೀತಿ ಆಗಿದೆ, ಹೀಗೆ ಟೂರಿಸ್ಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಶ್ರೀರಾಮ ಮಂದಿರ ಯಾವಾಗ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ, ಹಾಗೇನೆ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ ಅಂದ್ರೆ ಕರ್ನಾಟಕದಿಂದ ಅಲ್ಲಿಗೆ ತೆರಳುವಂತಹ ಭಕ್ತಾದಿಗಳಿರ್ಬೋದು, ಯಾತ್ರಿಕರಿರ್ಬೋದು, ಒಂದು ಯಾತ್ರಿಗಳ ನಿವಾಸವನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಒಂದು ಜಾಗವನ್ನ ಮಂಜೂರು ಮಾಡಿ ರಾಜ್ಯಕ್ಕೋಸ್ಕರವಾಗಿ ಅನ್ನೋ ಒಂದು ಮನವಿಯನ್ನ ಹಿಂದಿನ ಸರ್ಕಾರ ಕೂಡ ಮಾಡಿತ್ತು. ಯಡಿಯೂರಪ್ಪ ಸರ್ಕಾರವು ಕೂಡ ಯುಪಿ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿತ್ತು. ಆ ನಂತರದಲ್ಲಿ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಕೂಡ ಒಂದು ಮನವಿಯನ್ನ ಮಾಡಿತ್ತು. ಸರಾಯು ನದಿ ಪಕ್ಕದಲ್ಲಿ 5 ಎಕರೆ ಒಂದು ಭೂಮಿಯನ್ನ ಬಿಟ್ಕೊಡಿ, ಅಲ್ಲಿ ಕರ್ನಾಟಕದಿಂದ ಬರುವಂತಹ ಯಾತ್ರಿಕರು ಅಥವಾ ಟೂರಿಸ್ಟ್ಗಳಿಗೆ, ಇಲ್ಲಿಂದ ಬರುವಂತಹ ಭಕ್ತಾದಿಗಳಿಗೆ ಒಂದು ಕಟ್ಟಡವನ್ನ ಅಂದ್ರೆ ಅತಿಥಿ ಗೃಹವನ್ನ ಅಂದ್ರೆ ಊಟದ ವ್ಯವಸ್ಥೆ ಇರುವಂತಹ ಒಂದು ಯಾತ್ರಿ ನಿವಾಸವನ್ನ ನಿರ್ಮಾಣ ಮಾಡಬೇಕಾಗಿದೆ ಅನ್ನೋ ಒಂದು ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಈಗ ಉತ್ತರ ಪ್ರದೇಶ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಮುಖೇನ ರಿಪ್ಲೈನ ಕೊಟ್ಟಿರುವಂತದ್ದು. ಜೊತೆಗೆ 5 ಎಕರೆ ಪ್ರದೇಶ ಏನ್ ಕೇಳಿತ್ತು ರಾಜ್ಯ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂತೆ 5 ಎಕರೆ ಪ್ರದೇಶವನ್ನು ಕೂಡ ಈಗ ಮಂಜೂರು ಮಾಡಲಾಗಿರುವಂತದ್ದು. ಈಗ ಇದೇ ವರ್ಷದಲ್ಲಿ ಜನವರಿ 22ನೇ ತಾರೀಕಿಗೆ ಈಗ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಅದಾಗಿ 1 ವರ್ಷದ ಒಳಗೆ ಕರ್ನಾಟಕದಿಂದ ಅಲ್ಲಿಗೆ ತೆರಳುವಂತವರಿಗೆ ಅಲ್ಲಿ ಕರ್ನಾಟಕ ಯಾತ್ರಿಗಳಿಗೋಸ್ಕರವಾಗಿ ಅಥವಾ ಭಕ್ತಾದಿಗಳಿಗೋಸ್ಕರವಾಗಿ ಒಂದು 10 ಕೋಟಿ ವೆಚ್ಚದಲ್ಲಿ 5 ಎಕರೆ ಪ್ರದೇಶದಲ್ಲಿ ಒಂದು ಯಾತ್ರಿ ನಿವಾಸ ತಲೆ ಎತ್ತಲಿದೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪೂರ್ವ ತಯಾರಿಗಳನ್ನ, ಸಿದ್ಧತೆಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿಕೊಳ್ತಿರುವಂತದ್ದು. ಸಭಾ, ಥ್ಯಾಂಕ್ ಯು ರಘು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.